ಸತ್ಕಮಯ ಒಳ್ಳೆ ಗುಣವಂತರಾಗಬೇಕು, ಒಳ್ಳೆ ಬುದ್ಧಿವಂತರಾಗಬೇಕು. ನಿಮ್ಮ ತಂದೆ ತಾಯಂದ್ರಿಗೂ ಕೂಡ ಇವತ್ತು ಸಮಾಜದ ಹೊರಗಡೆ ಅವ್ರನ್ನ ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರನ್ನ ನೋಡ್ತಾರೆ, ನಮ್ಮ ಮಕ್ಕಳು ಇಂಥ ಒಂದು ಸ್ಥಿತಿಗೆ ಯಾವಾಗ ಬರೋದು ಅನ್ನುವಂತ ಆಸೆಯನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ನಿರಾಶೆಯನ್ನ ತರಬಾರ್ದು. ನೀವೆಲ್ಲರೂ ಕೂಡ ಇವತ್ತು ಈ ಎಲ್ಲಾ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ತಂದೆ ತಾಯಂದ್ರಿಗೆ ಆದ್ರೆ ನಿಮಗೆ ಆಯ್ತು ಸರ್ ವಿಡಿಯೋ ತಗೋದು ಬನ್ನಿ ಸ್ವಲ್ಪ ಯಾರು ಸಿಗೋದು ನಮ್ಮ ಒಂದು ಗುಣಮಟ್ಟವಾದಂಥ ಒಂದು ಶಿಕ್ಷಣಕ್ಕೆ ಯಾರೆಲ್ಲ ಶ್ರಮ ಇದೆ, ಯಾರೆಲ್ಲ ಸಹಕಾರ ಇದೆ, ಇದಕ್ಕೆ ನಾವೇನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಒಂದು ಕರ್ನಾಟಕ ಸರ್ಕಾರದಿಂದ ನಮಗೆ ಏನೆಲ್ಲ ಕೊಡ್ತಾ ಇದ್ದಾರೆ ಸೌಲಭ್ಯಗಳನ್ನ, ಆದರೆ ನಾವು ಅಂತಿಮವಾಗಿ ಆ ಒಂದು ಸರ್ಕಾರಕ್ಕೆ ಯಾವ ರೀತಿ ನಾವು ಋಣವನ್ನ ತೀರಿಸಬೇಕು ಅನ್ನುವಂಥದ್ದು. ಮತ್ತು ಎರಡನೇದಾಗಿ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಂದಿರು ಕೂಡ ಯಾರು ನಮ್ಮ ಮಕ್ಕಳು ಮನೆಯಲ್ಲಿ ಇರಲಿ, ಸುಮ್ಮನೆ ಮನೆಯಲ್ಲಿರೋ ಬದಲು ಶಾಲೆಗೆ ಹೋಗಲಿ ಅಂತ ಯಾರಿಗೂ ಕೂಡ ಇರೋದಿಲ್ಲ. ಆದರೆ ಇಡೀ ದೇಶದ ಈ ಒಂದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಮ್ಮ ಮಕ್ಕಳು ಗುರುತಿಸ್ಕೊಳ್ಬೇಕು ಅನ್ನುವಂತ ಕಾಯಕವನ್ನ, ಒಂದು ಆಸೆಯನ್ನ ಇಟ್ಕೊಂಡಿರ್ತಾರೆ. ಅದರ ಸಲುವಾಗಿ ಅದರ ಹರಿವು ಕೂಡ ನಿಮಗೆ ಇರಬೇಕಾಗ್ತದೆ. ಮೂರನೇದು ನಿಮ್ಮ ಟೀಚರ್ಸ್ ಕೂಡ ಅವ್ರಿಗೆ ಸರ್ಕಾರದಿಂದ ಸಂಬಳ ಕೊಟ್ಟರು ಕೂಡ ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆಯುವಂಥದಕ್ಕೆ ಎಷ್ಟು ಪ್ರಯಾಸ ಪಡ್ತಾರೆ, ಎಷ್ಟು ಹರಸಾಹಸ ಪಡ್ತಾರೆ ಅನ್ನುವಂಥ ಅರಿವು ಕೂಡ ನಿಮಗಿರ್ಬೇಕು. ಮತ್ತೆ ನಾಲ್ಕನೇದು, ನೀವು ಈ ಸಮಾಜ, ಹೊರಗಿನ ಸಮಾಜ ಯಾವುದೇ ಶಾಲೆಯಲ್ಲಿ, ಖಾಸಗಿ ಶಾಲೆ ಆಗ್ಬೋದು, ಸರ್ಕಾರಿ ಶಾಲೆ ಆಗ್ಬೋದು, ಯಾವ ಶಾಲೆಯಲ್ಲಿ ನೀವು ಓದ್ತಾ ಇರ್ತೀರೋ, ಆದ್ರೆ ಯಾವುದೇ ಶಾಲೆಯಲ್ಲಿ ಓದಿದ್ರು ಕೂಡ ಹೊರಗಿನ ಸಮಾಜ ನಿಮ್ಮ ಮೇಲೆ ಅಪಾರವಾದಂತ ಒಂದು ನಿರೀಕ್ಷೆ ಇಟ್ಕೊಂಡು ನೀವು ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ಒಳ್ಳೆ ವಿದ್ಯಾಭ್ಯಾಸಕ್ಕಾಗಿ ನಮ್ಮ ಒಂದು ಒಳ್ಳೆ ಗುಣವಂತರಾಗಿ ಹೊರಗೆ ಬರಲಿ, ಒಳ್ಳೆ ವಿದ್ಯಾವಂತರಾಗಿ ಹೊರಗೆ ಬರಲಿ, ಒಳ್ಳೆ ಗುಣಮಟ್ಟವಾದಂತ ಒಂದು ಶಿಕ್ಷಣ ಪಡೀಲಿ ಅಂತ ಹೇಳಿ ಇವತ್ತು ನಿಮಗೆ ಕರ್ನಾಟಕ ಸರ್ಕಾರದಿಂದ ನಿಮಗೆ ಕ್ಷೀರಭಾಗ್ಯ, ಅನ್ನಭಾಗ್ಯ, ಸಮವಸ್ತ್ರ, ಸ್ಕಾಲರ್ಶಿಪ್ ಇರ್ಬೋದು, ಶೈಕ್ಷಣಿಕ ಪ್ರವಾಸಗಳಿರ್ಬೋದು, ಇದಕ್ಕೆ ಬೇಕಾದಂತ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನ ಕೊಡ್ತಾ ಇದೆ. ಶಿಕ್ಷಣವನ್ನ ಕೊಟ್ಟು ಮಾನವೀಯ ಒಂದು ಮೌಲ್ಯಗಳನ್ನ ನಿಮಗೆ ತಿಳಿಸಿ, ಒಂದು ಒಳ್ಳೆ ಸಂಸ್ಕಾರ, ಒಂದು ಒಳ್ಳೆ ಸಂಸ್ಕೃತಿ, ಒಂದು ಒಳ್ಳೆ ಸಂಪ್ರದಾಯ, ಅಂದ್ರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ಪಟುಗಳನ್ನ ನೀವು ಪಡೆದಾಗ ಮಾತ್ರ ನೀವೊಂದು ಈ ಸಮಾಜದ ಒಂದು ಮುಖ್ಯ ವಾಹಿನಿಗೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ